ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಅಖಾಡ ಸಿದ್ಧವಾಗ್ತಾ ಇದೆ. ಇನ್ನು ಚುನಾವಣೆಗೆ ದಿನಾಂಕ ನಿಗದಿಗೂ ಮೊದಲೇ ಚುನಾವಣೆ ಪೂರ್ವ ಸಮೀಕ್ಷೆಯಿಂದ ಬಿಜೆಪಿಗೆ ದೊಡ್ಡ ಶಾಕ್ ಒಂದು ಎದುರಾಗಿಬಿಟ್ಟಿದೆ. ಹಾಗಾದ್ರೆ ಲೋಕ್ಪಾಲ್ ಮಾಡಿರುವಂತಹ ಸರ್ವೆಯಲ್ಲಿ ಯಾವ ಭವಿಷ್ಯವನ್ನ ನೀಡಿದೆ, ಯಾರಿಗೆ ಜೈ ಅಂದಿದ್ದಾರೆ ಮಂದಿ, ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಚುನಾವಣೆ ಘೋಷಣೆಗೂ ಮುನ್ನವೇ ಮಹಾ ಲೆಕ್ಕ ಹೊರಬಿದ್ದಿದೆ. ಮಹಾರಾಷ್ಟ್ರದಲ್ಲಿ ಮೋದಿಗೆ ಕಾದಿದೆಯಾ ಮಹಾ ಶಾಕ್. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸೋಲಿನ ಆಘಾತ ಫಿಕ್ಸ್ ಆಗಿದೆ. ಸಮೀಕ್ಷೆಗಳಲ್ಲಿ ಬಿಜೆಪಿ ಮೈತ್ರಿ ಪಡೆಗೆ ಸೋಲಿನ ಭವಿಷ್ಯವನ್ನ ನುಡಿದಿದ್ದಾರೆ. ಕಾಂಗ್ರೆಸ್ ಮೈತ್ರಿಗೆ ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರುವಂತಹ ಬಿಜೆಪಿ ಮೈತ್ರಿ ಸರ್ಕಾರ ಈಗ, ಆದರೆ ಮಹಾರಾಷ್ಟ್ರದಲ್ಲಿ ಮುನ್ನುಗ್ತಾ ಇದೆ ಕಾಂಗ್ರೆಸ್, ಎನ್ಸಿಪಿ, ಇನ್ನು ಉದ್ಧವ್ ಮೈತ್ರಿ ಪಡೆ. ಕಾಂಗ್ರೆಸ್ ನೇತೃತ್ವದ ಅಗಾಡಿಗೆ ಮಹಾರಾಷ್ಟ್ರದ ಮಂದಿ ಜೈ ಎಂದು ಬಿಟ್ಟಿದ್ದಾರೆ. ಲೋಕ್ಪಾಲ್ ನಡೆಸಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಇವೆಲ್ಲವೂ ಕೂಡ ಹೊರಬಿದ್ದಿದೆ. ಈಗ ಲೋಕ್ಪಾಲ್ ಸಮೀಕ್ಷೆಯಲ್ಲಿ ಯಾರಿಗೆಷ್ಟು ಸ್ಥಾನ ಬಂದಿದೆ? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಈಗ ಚುನಾವಣೆಗೆ ಅಖಾಡ ದಿನದಿಂದ ದಿನಕ್ಕೆ ರಂಗೆ ಏರ್ತಾ ಇದೆ. ಭಾರೀ ಪೈಪೋಟಿಯ ಜಟಾಪಟಿಯ ಚುನಾವಣೆಗೆ ಇಡೀ ರಾಜ್ಯ ಕಾಯ್ತಾ ಇದೆ. ಆದ್ರೆ ಚುನಾವಣಾ ಪೂರ್ವ ಸಮೀಕ್ಷೆ ಈಗ ಹೊರಬಿದ್ದಿದೆ. ಲೋಕ್ಪಾಲ್ ನಡೆಸಿರುವಂತಹ ಸರ್ವೆಯಲ್ಲಿ ಯಾರಿಗೆ ಎಷ್ಟೆಷ್ಟು ಸ್ಥಾನ ಬಂದಿದೆ, ಮಹಾರಾಷ್ಟ್ರದ ಮಂದಿ ಯಾವ ಸರ್ಕಾರ ಬರಬೇಕೆನ್ನುವಂತ ಆಸೆಯನ್ನ ತಮ್ಮ ಸರ್ವೆಯಲ್ಲಿ ಹೊರಗಾಕಿದ್ದಾರೆ. ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಮಹಾ ಲೆಕ್ಕ ಕಾಂಗ್ರೆಸ್ ಪಕ್ಕ. ಲೋಕ್ಪಾಲ್ ಸರ್ವೆ. ವಿಧಾನಸಭೆ ಬಲ 288, ಮ್ಯಾಜಿಕ್ ನಂಬರ್ 145, ಎನ್ಡಿಎ 115ರಿಂದ 128, ವೋಟ್ ಶೇರ್ 38% ಇಂದ 41%. ಮಹಾರಾಷ್ಟ್ರದ ವಿಧಾನಸಭೆಯ ಬಲ 288 ಕ್ಷೇತ್ರಗಳು. ಇನ್ನು ಸರ್ಕಾರವನ್ನ ರಚನೆ ಮಾಡಬೇಕು ಅಂತಂದ್ರೆ ಬಹುಮತದ ಮ್ಯಾಜಿಕ್ ನಂಬರೇ 145. ಯಾವ ಒಂದು ಪಕ್ಷ 145ರ ಗಡಿ ದಾಟುತ್ತೆ ಅವರು ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಬಹುದು. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿ ಪಡೆ ಮಹಾರಾಷ್ಟ್ರದ ಲೋಕಪಾಲ್ ಸರ್ವೆಯ ಪ್ರಕಾರ 115ರಿಂದ 128 ಕ್ಷೇತ್ರದಲ್ಲಿ ಗೆಲುವನ್ನ ಕಾಯ್ದುಕೋಬಹುದಂತೆ. ಇನ್ನು ಈ ಒಂದು ಸರ್ವೆಯ ವೋಟ್ ಶೇರ್ ಅನ್ನ ಗಮನಿಸೋದಾದ್ರೆ 38% ಇಂದ 41% ಇದೆಯಂತೆ. ಇವೆಲ್ಲ ಕೂಡ ಲೋಕ್ಪಾಲ್ ಮಾಡಿರುವಂತಹ ಸರ್ವೆಯಲ್ಲಿ ಹೊರಬಂದಿರುವಂತಹ ಎಲ್ಲ ವಿಚಾರಗಳು. ಇಂಡಿಯಾ ಕೂಟ 141ರಿಂದ 154, ವೋಟ್ ಶೇರ್ 41% ಇಂದ 44%. ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿಯನ್ನ ಗಮನಿಸೋದಾದ್ರೆ ಈ ಒಂದು ಸರ್ವೆಯ ಪ್ರಕಾರ 141 ಕ್ಷೇತ್ರಗಳಿಂದ ಹಿಡಿದು 154 ಈ ಒಂದು ಬಲವನ್ನ ಹೊಂದಿಬಿಟ್ಟಿದೆ. ಇನ್ನು ವೋಟ್ ಶೇರ್ ಅನ್ನ ಗಮನಿಸೋದಾದ್ರೆ 41% ಇಂದ 44% ಜನ ಒಲವನ್ನ ತೋರಿಸ್ಬಿಟ್ಟಿದ್ದಾರೆ. ವೋಟ್ ಶೇರ್ ಈ ರೀತಿಯಾಗಿ ಇರುತ್ತೆ ಅಂತ ಲೋಕ್ಪಾಲ್ ಸರ್ವೆಯಲ್ಲಿ ಉಲ್ಲೇಖ ಆಗಿಬಿಟ್ಟಿದೆ. ಅಂದ್ರೆ ಈ ಬಾರಿ ಮಹಾರಾಷ್ಟ್ರದ ಮಂದಿ ಲೋಕ್ಪಾಲ್ ಸರ್ವೆ ಸಮೀಕ್ಷೆಯ ಪ್ರಕಾರವಾಗಿ ಕಾಂಗ್ರೆಸ್ ಇಂಡಿಯಾ ಕೂಟಕ್ಕೆ ಜೈ ಅಂತ ಹೇಳಿದ್ದಾರೆ. ತಮ್ಮ ಲೋಕ್ಪಾಲ್ ಸರ್ವೆಯಲ್ಲಿ ಈ ವಿಚಾರ ಇಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಆಗ್ತಾ ಇದೆ. ಅಂದ್ರೆ ನರೇಂದ್ರ ಮೋದಿ ಬಿಜೆಪಿಗೆ ದೊಡ್ಡ ಮಹಾ ಶಾಕ್ ಅನ್ನ ಕೊಡ್ತಾರಾ? ಅದರ್ಸ್ 5ರಿಂದ 18, ವೋಟ್ ಶೇರ್ 15% ಇಂದ 18%. ಲೋಕ್ಪಾಲ್ ಮಾಡಿರುವಂತಹ ಸರ್ವೆಯಲ್ಲಿ ಅದರ್ಸ್ ಇತರೆಗಳಿಗೆ 5ರಿಂದ 18 ಸ್ಥಾನ ಸಿಕ್ಕಿದ್ರೆ, ಇನ್ನು ವೋಟ್ ಶೇರ್ ಅನ್ನ ಗಮನಿಸೋದಾದ್ರೆ 15% ಇಂದ 18% ಅನ್ನೋದು ಉಲ್ಲೇಖ ಆಗಿದೆ.
ನೋಡಿದ್ರಲ್ಲ ವೀಕ್ಷಕರೇ, ಸರ್ವೆಗಳು ಯಾವ ರೀತಿಯಾಗಿ ಉಲ್ಲೇಖ ಮಾಡ್ತಾ ಇದೆ ಅಂತ. ಮಹಾರಾಷ್ಟ್ರದಲ್ಲಿ ಲೋಕ್ಪಾಲ್ ಸರ್ವೆಯ ಸಮೀಕ್ಷೆಯ ಪ್ರಕಾರವಾಗಿ ಈ ಬಾರಿ ಮಹಾರಾಷ್ಟ್ರದ ಮಂದಿ ಕಾಂಗ್ರೆಸ್ ಮೈತ್ರಿ ಇಂಡಿಯಾ ಕೂಟಕ್ಕೆ ಜೈ ಅಂತ ಹೇಳ್ತಿದ್ದಾರೆ. ಇನ್ನು ಎಲ್ಲದೂ ಕೂಡ ತೆರೆ ಬೀಳಬೇಕು ಅಂತಂದ್ರೆ ಚುನಾವಣೆ ಆಗಬೇಕು. ಚುನಾವಣೆ ನಡೆದು ಚುನಾವಣೆಯ ಫಲಿತಾಂಶದ ಮೇಲೆ ಜನ ಯಾರತ್ತ ಒಲವನ್ನ ತೋರಿಸಿದ್ದಾರೆ, ಏನಾಗುತ್ತೆ ಕಾದು ನೋಡಬೇಕು.